ರಾಹುಲ್ ಗಾಂಧಿ ಸವಾಲು ಹಾಕ್ತಿದ್ದಾರೆ ಬಿಜೆಪಿಗೆ. ಬೇಕಾದರೆ ಬರೆದಿಟ್ಕೊಳ್ರಿ, ನಾವು ಬಿಜೆಪಿಯನ್ನು ಗುಜರಾತ್ನಲ್ಲಿ ಸೋಲಿಸ್ತೀವಿ. ಹಾಗಾದರೆ ಗುಜರಾತಿನ ಲೋಕಲ್ ಬಾಡಿ ಎಲೆಕ್ಷನ್ಸ್ನಲ್ಲಿ ಏನು ರಿಸಲ್ಟ್ ಬಂತು? TMC ಸಂಸದ ಹೇಳಿದ ಮಾತು ನಿಜ ಆಗಿದೆ. ಆಮ್ ಆದ್ಮಿ ಪಕ್ಷ ನಿಧಾನವಾಗಿ ಅಲ್ಲಿ ಬೆಳೀತಾ ಇರುವಾಗ ಕಾಣುತ್ತೆ. ಆ ಚುನಾವಣಾ ಫಲಿತಾಂಶಗಳು ಏನು ಸಂದೇಶ ಕೊಡ್ತಾ ಇದ್ವು? ಅಡ್ರೆಸ್ಗೆ ಇಲ್ದಂಗೆ ಹೋಗ್ಬಿಟ್ಟಿದೆ ಕಾಂಗ್ರೆಸ್. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇತ್ತೀಚೆಗೆ ಒಂದು ಹೇಳಿಕೆಯನ್ನು TMC ಸಂಸದರೊಬ್ಬರು ನೀಡಿದರು. ಅದನ್ನು ನೀವು ಗಮನಿಸಿರ್ತೀರಿ. ತೃಣಮೂಲ್ ಕಾಂಗ್ರೆಸ್ನ ಸಂಸದ, ಖ್ಯಾತ ಕ್ರಿಕೆಟಿಗ ಯೂಸುಫ್ ಪಠಾಣ್ ಗುಜರಾತ್ನಲ್ಲಿ ಒಂದು ಹೇಳಿಕೆಯನ್ನು ನೀಡಿದರು. ಇನ್ನು 40-50 ವರ್ಷಗಳ ಕಾಲ BJPನ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಯಾಕಂತಂದರೆ BJP ಅಭಿವೃದ್ಧಿಯತ್ತ ಗಮನ ಕೊಡ್ತಾ ಇದೆ, ಜನ ಅಭಿವೃದ್ಧಿಯನ್ನು ಬಯಸ್ತಾರೆ. ಹಾಗಾಗಿ ಇನ್ನೂ 50 ವರ್ಷಗಳ ಕಾಲ BJP ಗೆಲ್ತಾನೆ ಇರುತ್ತೆ. ಹೀಗೆ ಹೇಳಿದ್ರು ತಪ್ಪೇನು ಅಂತ ಕೇಳಿದರು. ಅದನ್ನು ಒಂದ್ಸಲ ನೋಡಿದ್ರು. नहीं देखिए, अब मैं आपको ये बोलूंगा कि 40-50 साल गुजरात में भी भाजपा को कोई हटा नहीं सकता, तो आपको अच्छा लगेगा क्या? जो भी है, जो फैक्ट है वो फैक्ट है। जो जहाँ पे मजबूत है, जो लोग जिन पार्टीज को पसंद करती है और जो लोग काम करते हैं जिनके लिए, उस हिसाब से पार्टी रहती है। ये एसोसिएशन है, पार्टी का एक है कि सब जितनी भी पार्टीज है इंडिया में, वो पार्टीज है, और जो लोकल यानी जो स्टेट में लोग पसंद करते हैं, लोगों के लिए काम करते हैं, उस पार्टी को लोग प्रिफर करते हैं और उनको वोट देते हैं. ಸೊ ಇಲ್ಲಿ ಯೂಸುಫ್ ಪಠಾಣ್ ಹೇಳ್ತಾ ಇರುವಂಥದ್ದು ಗುಜರಾತಿನ BJPಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಡೀತು. ಆ ಲೋಕಲ್ ಬಾಡಿ ಎಲೆಕ್ಷನ್ಸ್ನಲ್ಲಿ ಅವರು ಮತದಾನ ಮಾಡಿ ನಂತರ ಈ ಮಾತನ್ನು ಹೇಳಿದರು. ಇದೇ ಗುಜರಾತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಕೂಡ ಒಂದು ಮಾತನ್ನು ಹೇಳಿದರು. ಅದು ಪಾರ್ಲಿಮೆಂಟ್ನಲ್ಲಿ ಒಂದು ಸವಾಲನ್ನು ಹಾಕಿದರು BJPಗೆ. ಅದನ್ನು ಒಂದ್ಸಲಿ ನೋಡ್ಬಿಡಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. और आपको गुजरात में हराएंगे इस बार. आप लिख के ले लो, आपको ऑपोजिशन इंडिया गठबंधन गुजरात में हराने जा रहा है और आपको गुजरात में हराएंगे इस बार. आप लिख के ले लो, आपको ऑपोजिशन इंडिया गठबंधन गुजरात में हराने जा रहा है. ನೋಡಿದ್ರಲ್ಲ, ರಾಹುಲ್ ಗಾಂಧಿ ಸವಾಲು ಹಾಕ್ತಿದ್ದಾರೆ BJPಗೆ. ಬೇಕಾದರೆ ಬರೆದಿಟ್ಕೊಳ್ರಿ, ನಾವು BJPಯನ್ನು ಗುಜರಾತ್ನಲ್ಲಿ ಸೋಲಿಸ್ತೀವಿ ಅಂತ. ನಾನು ಈ ಎರಡೂ ಹೇಳಿಕೆಗಳನ್ನು ಯಾಕೆ ತಗೊಂಡೆ ಅಂತಂದರೆ, ನಿನ್ನೆ ಗುಜರಾತ್ ಲೋಕಲ್ ಬಾಡಿ ಎಲೆಕ್ಷನ್ಸ್ನ ಚುನಾವಣಾ ಫಲಿತಾಂಶಗಳು ಬಂದವು. ಆ ಚುನಾವಣಾ ಫಲಿತಾಂಶಗಳು ಏನು ಸಂದೇಶ ಕೊಡ್ತಾ ಇದ್ವು ಅಂತಂದರೆ, ರಾಹುಲ್ ಗಾಂಧಿ ಏನು ರೋಷಾವೇಶ ವೀರಾವೇಶ ವ್ಯಕ್ತಪಡಿಸಿದರು, ಅದಕ್ಕೆ ತದ್ವಿರುದ್ಧವಾದ ರಿಸಲ್ಟ್. ಕಾಂಗ್ರೆಸ್ ಪಕ್ಷವನ್ನು ಅಲ್ಲಿ BJP ಗೂಡಿಸಿ ಗುಂಡಾಂತರ ಮಾಡಿಬಿಟ್ಟಿದೆ. ಅಡ್ರೆಸ್ಗೆ ಇಲ್ದಂಗೆ ಹೋಗ್ಬಿಟ್ಟಿದೆ ಕಾಂಗ್ರೆಸ್. ರಾಹುಲ್ ಗಾಂಧಿ ನೋಡಿದ್ರೆ ಬರ್ಕೊಳ್ಳಿ, ಬೇಕಾದ್ರೆ ನಾವು ಸೋಲಿಸ್ತೀವಿ ಅಂತ ಹೇಳಿದರು. ಹಾಗಾದರೆ ಗುಜರಾತಿನ ಲೋಕಲ್ ಬಾಡಿ ಎಲೆಕ್ಷನ್ಸ್ನಲ್ಲಿ ಏನು ರಿಸಲ್ಟ್ ಬಂತು? ಆಶ್ಚರ್ಯಕರ ರೀತಿಯಲ್ಲಿ ಇಡೀ ಗುಜರಾತಿನ ಇತಿಹಾಸದಲ್ಲಿ ಅತ್ಯಂತ ನಿಚ್ಚಳವಾದಂತಹ ಜನಬೆಂಬಲ ಈ ಬಾರಿ BJPಗೆ ಬಂದಿದೆ. ಕ್ಲೀನ್ ಸ್ವೀಪ್. 15 ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ 15ನ್ನೂ BJP ಗೆದ್ದಿದೆ. ಸೂರತ್ ಇರ್ಬೋದು, ಅಹಮದಾಬಾದ್ ಇರ್ಬೋದು, ಮೋರ್ಬಿ ಇರ್ಬೋದು, ಪೋರ್ಬಂದರ್ ಇರ್ಬೋದು, ಎಲ್ಲ 15 ಮುನ್ಸಿಪಲ್ ಕಾರ್ಪೊರೇಷನ್. ಒಟ್ಟು ಮುನ್ಸಿಪಲ್ ಕಾರ್ಪೊರೇಷನ್ಗಳ ಒಟ್ಟು ಸ್ಥಾನಗಳು 1400 ಏನೋ ಇದೆ. ಅದರಲ್ಲಿ BJP ಒಂದೇ 1001 ಸ್ಥಾನಗಳನ್ನು ಗಳಿಸಿದೆ. ಕಾಂಗ್ರೆಸ್ ಕೇವಲ 95 ಸ್ಥಾನಗಳನ್ನು ಗಳಿಸಿದೆ. ಅಲ್ಲಿಗೆ ಈ ನಗರ ಮತದಾರರು ಕಾಂಗ್ರೆಸ್ಸನ್ನು ಸಂಪೂರ್ಣ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು 84 ಮುನ್ಸಿಪಾಲ್ಟಿಗಳಿಗೆ ಎಲೆಕ್ಷನ್ ನಡೆದಿತ್ತು. ಅದು ಕೂಡ ಫಲಿತಾಂಶ ಬಂದಿದೆ. ಒಟ್ಟಾರೆ 84 ಮುನ್ಸಿಪಾಲ್ಟಿಗಳಲ್ಲಿ 2239 ಸೀಟ್ಗಳಿದ್ದವು. ಆ 2239 ಸೀಟ್ಗಳ ಪೈಕಿ BJP 1618 ಸೀಟ್ಗಳನ್ನು ಗೆದ್ದಿದೆ. ಕಾಂಗ್ರೆಸ್ ಕೇವಲ 442 ಸೀಟ್ಗಳನ್ನು ಗೆದ್ದಿದೆ. ಅಂದರೆ ಮಧ್ಯಮ ಮಟ್ಟದ ನಗರಗಳಲ್ಲೂ ಸಹ ಕಾಂಗ್ರೆಸ್ ಹೀನಾಯವಾದಂಥ ಸೋಲನ್ನು ಅನುಭವಿಸಿದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ನಾನು ಭಾಳ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಕಾಂಗ್ರೆಸ್ ಹೇಳ್ಕೊಳ್ಳುತ್ತೆ. ಅದನ್ನು ನೋಡೋಣ. ಒಟ್ಟು 34 ಜಿಲ್ಲಾ ಪಂಚಾಯತ್ಗಳಿಗೆ ಚುನಾವಣೆ ನಡೀತು. ಅದರಲ್ಲಿ 1032 ಕ್ಷೇತ್ರಗಳು ಒಟ್ಟು ಇದ್ದು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು. ಆ ಪೈಕಿ BJP 835 ಕ್ಷೇತ್ರಗಳನ್ನು ಗೆದ್ದಿದೆ. ಕಾಂಗ್ರೆಸ್ ಕೇವಲ 136 ಸ್ಥಾನಗಳನ್ನು ಗೆದ್ದಿದೆ. ಇನ್ನು ತಾಲೂಕ್ ಪಂಚಾಯತ್ ಕ್ಷೇತ್ರಗಳು ಒಟ್ಟು 260 ತಾಲೂಕ್ ಪಂಚಾಯತ್ಗಳಿಗೆ ಚುನಾವಣೆ ನಡೀತು. ಒಟ್ಟು ತಾಲೂಕ್ ಪಂಚಾಯತ್ ಕ್ಷೇತ್ರಗಳ ಸಂಖ್ಯೆ 4949. ಅದರಲ್ಲಿ BJP
3401 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದರೆ ಕಾಂಗ್ರೆಸ್ 1049 ಕ್ಷೇತ್ರಗಳಲ್ಲಿ, ಮತ್ತು ಆಮ್ ಆದ್ಮಿ ಪಕ್ಷ 400 ಕ್ಷೇತ್ರಗಳಲ್ಲಿ ಜಯಭೇರಿ ಗಳಿಸಿದೆ. ಈ ಎಲ್ಲ ವಿಭಾಗಗಳನ್ನು ನೋಡಿಕೊಂಡ್ರೆ ಆಮ್ ಆದ್ಮಿ ಪಕ್ಷ ನಿಧಾನವಾಗಿ ಅಲ್ಲಿ ಬೆಳೀತಾ ಇರುವಾಗ ಕಾಣುತ್ತೆ. ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚಿಬಿಟ್ಟಿದೆ. TMC ಸಂಸದ ಹೇಳಿದ ಮಾತು ನಿಜ ಆಗಿದೆ. ರಾಹುಲ್ ಗಾಂಧಿಯ ರೋಷಾವೇಶದ ಮಾತು ಮತ್ತೆ ಸುಳ್ಳಾಗಿದೆ.